ಚಿಕ್ಕಮಗಳೂರಲ್ಲಿ ಹುಚ್ಚುನಾಯಿ ಹಾವಳಿ ಮಿತಿಮೀರಿ ಹೋಗಿದೆ. ಒಂದೇ ದಿನ 6 ಮಂದಿ ಮೇಲೆ ದಾಳಿ ಮಾಡಿದ್ದು, ಮಹಿಳೆಯೊಬ್ಬರ ಮೇಲಿನ ದಾಳಿ ವಿಡಿಯೋ ಎದೆ ನಡುಗಿಸುವಂತಿದೆ. ಹಿಂದೆ ಬರುತ್ತೆ, ಮಾಂಸದ ಖಂಡ ಕೀಳುತ್ತೆ. ಹುಚ್ಚುನಾಯಿ ಹಾವಳಿಗೆ ಬೆಚ್ಚಿ ಬಿದ್ದ ಕೊಟ್ಟಿಗೆ ಹಾರ ಜನ. ಈ ದೃಶ್ಯ ನೋಡ್ತಿದ್ರೇನೆ ನಡುಕ ಶುರುವಾಗ್ತಾ ಇದೆ. ಯಾಕಂದ್ರೆ ತಮ್ಮ ಪಾಡಿಗೆ ತಾವು ನಡ್ಕೊಂಡು ಹೋಗ್ತಾ ಇದ್ರು, ಸೇಫ್ ಅಲ್ಲ ಬಿಡಿ. ಇಷ್ಟು ದಿನ ಎಲ್ಲಿ ಹಂತಕರು ಬರ್ತಾರೋ, ಯಾವ ಕಿಡಿಗೇಡಿಗಳು ಅಟ್ಟಹಾಸ ಮೆರಿತಾರೋ ಅನ್ನೋ ಭಯ ಕಾಡ್ತಿತ್ತು. ಆದ್ರೀಗ ನಾಯಿಗಳು ಕೂಡ ಹಂತಕ ರೂಪ ತಾಳಿವೆ. ಎಲ್ಲಂದ್ರಲ್ಲಿ ಓಡಾಡ್ತಾ ಇರೋ ನಾಯಿಗಳು ಕಂಡವರ ಮೇಲೆ ಮುಗಿ ಬೀಳ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದಲ್ಲಿ ಹುಚ್ಚುನಾಯಿ ಹಾವಳಿ ಮಿತಿಮೀರಿ ಹೋಗಿದೆ. ಇದಕ್ಕೆ ಈ ದೃಶ್ಯವೇ ಜೀವಂತ ಸಾಕ್ಷಿ. ಟವೆಲ್ ಮಾರೋ ಹೆಣ್ಮಗಳೊಬ್ಬಳು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇದ್ಲು. ಈ ವೇಳೆ ಹಿಂದಿನಿಂದ ಮೆಲ್ಲಗೆ ಬಂದ ಹುಚ್ಚುನಾಯಿಯೊಂದು ಏಕಾಏಕಿ ದಾಳಿ ಮಾಡಿದೆ. ಮಹಿಳೆಯ ಕಾರಿನ ಹಿಮ್ಮಡಿಗೆ ಬಾಯಿ ಹಾಕ್ತಿದ್ದಂತೆ ಮಾಂಸದ ಖಂಡವೇ ಕಿತ್ತು ಬಂದಿದೆ. ಹೆಣ್ಮಗಳು ಎಷ್ಟೇ ಕಿರುಚಾಡಿದ್ರೂ ಬಿಡದೆ ರಕ್ತದ ಕೋಡಿ ಹರಿಸಿದೆ. ಎಲ್ಲಂದ್ರಲ್ಲಿ ಸುತ್ತಾಡ್ತಿದ್ದ ಹುಚ್ಚುನಾಯಿ ಸಿಕ್ಕವರ ಮೇಲೆ ದಾಳಿ ಮಾಡಿದೆ. 8 ವರ್ಷದ ಬಾಲಕಿ, 14 ವರ್ಷದ ಬಾಲಕ ಸೇರಿದಂತೆ ಒಟ್ಟು 5ರನ್ನ ಕಚ್ಚಿ ಗಾಯಗೊಳಿಸಿದೆ. ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಹುಚ್ಚುನಾಯಿಯನ್ನ ಅಟ್ಟಾಡಿಸಿಕೊಂಡು ಹೋಗಿ ಕೊಂದು ಹಾಕಿದ್ದಾರೆ. ಕೊಟ್ಟಿಗೆಹಾರದಲ್ಲಿ ಈ ದಿನ ಒಂದು ಹುಚ್ಚುನಾಯಿ ಒಂದು 5-6 ಜನಗಳಿಗೆ ಕಚ್ಚಿದೆ. ಮತ್ತು ಆ ಹುಚ್ಚುನಾಯಿ ಬೇರೆ ನಾಯಿಗಳಿಗೂ ಸಹ ಕಚ್ಚಿರೋದ್ರಿಂದ ಸಿಕ್ಕಾಪಟ್ಟೆ ಪ್ರವಾಸಿಗರುಗಳಿಗೆಲ್ಲ ಗಾಯಗಳಾಗಿದೆ. ಆದ್ದರಿಂದ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ನಾಯಿಗಳ ಕಾಟ ಹಾಗೂ ಹುಚ್ಚುನಾಯಿಗಳ ಕಾಟವನ್ನು ತಪ್ಪಿಸಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸುತ್ತೇನೆ. ಕಳೆದ 2-3 ತಿಂಗಳಿನಿಂದ ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಜನ ಮನೆಯಿಂದ ಹೊರಬರೋದಕ್ಕೂ ಹೆದರ್ತಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಯೋಗೇಶ್ ಕಾಮನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.